ನಮಸ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹೆಚ್ಚಾಗಿ ನನ್ನ ಸ್ಕಿನ್ನಲ್ಲಿ ಇದೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋಣ ಅಂದ್ಕೊಂಡೆ. ನನ್ನ ಮಗ ಮಲ್ಕೊಂಡಿದ್ದಾನೆ. ಅವ್ನು ಮಲಗಿದ್ದಾಗಲೇ ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಅವಾಗವಾಗ ಮಾಡ್ತಾ ಇರ್ತೀನಿ. ಸೊ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೇಬೇಕಾಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಹೆಚ್ಚಾಗಿ ಇದ್ದಾಗ ನಿಮ್ಮ ಸ್ಕಿನ್ ತುಂಬ ಡಲ್ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಯಾವುದೇ ಪ್ರಾಡಕ್ಟನ್ನು ಫೇಸ್ಗೆ ಅಪ್ಲೈ ಮಾಡಿದಾಗ್ಲೂ ಒಂದು ನ್ಯಾಚುರಲ್ ಅಂತ ಅನ್ಸೋದಿಲ್ಲ. ಐ ಮೀನ್ ಮೇಕಪ್ ಎಲ್ಲ ಮಾಡ್ಕೊಂಡಾಗ. ಸೊ ಸ್ಕಿನ್ ತುಂಬ ಹೆಲ್ತಿಯಾಗಿ ಇರಬೇಕು, ಚೆನ್ನಾಗಿ ಇರಬೇಕು ಅಂತಂದಾಗ ಮೇಯ್ನ್ ನಾವು ಚಿಕ್ಕ ಪುಟ್ಟ ಸ್ಕಿನ್ ಕೇರ್ ಮಾಡ್ತಾ ಇರಬೇಕು. ನನಗೆ ಪಾರ್ಲರಲ್ಲಿ ಹೋಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಖಂಡಿತ ಇಷ್ಟ ಇಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕಿಚನಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ ಆ್ಯಂಡ್ ನ್ಯಾಚುರಲ್ ಆಗಿ ಇರುವಂತಹ ಇಂಗ್ರೀಡಿಯೆಂಟ್ನ ನಾನು ಬಳಸೋದು ಜಾಸ್ತಿ. ಸೊ ಕೆಲವು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾನು ಇವತ್ತು ಸ್ಕಿನ್ ಕೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನೆಲ್ಲ ನಾನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಯಾರಿಗೆ ಸ್ಕಿನ್ ಕೇರ್ ಮಾಡಬೇಕು, ಬ್ಯೂಟಿ ಕಾನ್ಷಿಯಸ್ ಇರುತ್ತೆ ಆ್ಯಂಡ್ ಕಿಚನಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮನೆಯಲ್ಲೇ ಫ್ರೀ ಟೈಮಲ್ಲಿ ಸ್ಕಿನ್ ಕೇರ್ ಮಾಡಬೇಕಂತ ಅಂದ್ಕೊಳ್ತಾ ಇರ್ತಾರಲ್ಲ, ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಇದೇ ಥರ ಬೇರೆ ಬೇರೆ ವಿಡಿಯೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮತ್ತು ಲೈಕ್ ಮಾಡೋದು ಬೇಡ. ಏನೆಲ್ಲ ಇಂಗ್ರೀಡಿಯೆಂಟ್ ಇದೆ, ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು, ಬೆನಿಫಿಟ್ಸ್ ಏನು ಎಲ್ಲವೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ, ಓಕೆನಾ? ನೀವಿಲ್ಲಿ ನೋಡ್ಬೋದು, ನಾನು ಯಾವುದೇ ಫ್ಯಾನ್ಸಿ ಐಟಮ್ ಅಂತ ತಗೊಂಡಿಲ್ಲ. ರಾ ಮಿಲ್ಕ್ ಅಂದರೆ ಹಸಿ ಹಾಲು, ಕಾಯಿಸೋಕ್ಕೂ ಮೊದಲು ಇರುವಂಥ ಹಾಲು. ಇದು ನಮಗೆ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ಏನಿರುತ್ತೆ ಅದನ್ನು ಡೀಪಾಗಿ ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಟಿಶ್ಯೂ ಬೇಕಾಗುತ್ತೆ. ಟಿಶ್ಯೂ ಅಥವಾ ಹತ್ತಿ ಏನಾದ್ರೂ ತೊಗೊಳ್ಳಿ. ಯಾಕೆ ಅಂತಂದರೆ ಫಸ್ಟು ರಾ ಮಿಲ್ಕ್ ಏನಿದೆ ಅದನ್ನು ಫೇಸ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿದಾಗ ಟಿಶ್ಯೂ ಅಥವಾ ಹತ್ತಿಯಿಂದ ನೀವು ಫೇಸ್ನ ಕ್ಲೀನ್ ಮಾಡಿಕೊಂಡಾಗ ಎಷ್ಟು ಇಂಪ್ಯೂರಿಟೀಸ್ ಬಂದಿರುತ್ತೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಒಳ್ಳೆ ಕ್ಲನ್ಸರ್ ಅಂತ ಹೇಳ್ಬೋದು, ನ್ಯಾಚುರಲ್ ಕ್ಲನ್ಸರ್ ಅಂತ. ಹಾಗೆಯೇ ಕಾಫಿ ಪೌಡರು, ಇದು ನಾನು ಡಿಕಾಕ್ಷನ್ ಎಲ್ಲ ಮಾಡ್ತೀವಿ ಅಲ್ವಾ ಕಾಫಿ, ಆ ಥರ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಡ. ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನೀವು ಯೂಸ್ ಮಾಡೋದಾದರೆ ಅದರ ಜೊತೆ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಪ್ಯೂರ್ ಕಾಫಿ ಪೌಡರೇ ಇರಲಿ ಅಂತ ಅಂದ್ಬಿಟ್ಟು ಈ ಡಿಕಾಕ್ಷನ್ಗೆ ಬಳಸುವಂಥ ಕಾಫಿ ಪೌಡರ್ನ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಹನಿ ಯಾವುದಾದ್ರೂ ಬ್ರ್ಯಾಂಡ್ ಅಂದರೆ ನ್ಯಾಚುರಲ್ ಇರುವಂಥ ಹನಿನ ತೊಗೊಳೋದು ಬೆಟರ್. ಇದಿಷ್ಟು ಆಲ್ಮೋಸ್ಟ್ ಮನೆಗಳಲ್ಲಿ ಇದ್ದೇ ಇರುತ್ತೆ. ನೀವೇನಾದ್ರೂ ತೊಗೋಬೇಕಂದ್ರೆ ಟಿಶ್ಯೂ ಅಷ್ಟೇ ಅಥವಾ ಹತ್ತಿ ಕೂಡ ಮನೆಯಲ್ಲೇ ಇರುತ್ತೆ. ಈಗ 1 ಟೀ ಸ್ಪೂನ್ನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಳ್ಳೆ ಮಿಕ್ಸ್ ಕೊಡ್ಕೋಬೇಕು. ಇವೆಲ್ಲ ನಮ್ಮ ಮನೆಯಲ್ಲೇ ನಮ್ಮ ಎಲ್ರಿಗೂ ಎಟುಕುವಂತಹ ಬೆಲೆನಲ್ಲೇ ಆ್ಯಂಡ್ ಯಾವುದೇ ಏನು ಹೇಳ್ಬೋದು ಕೆಮಿಕಲ್ ಅಥವಾ ಏನೂ ಇಲ್ದಲೇ ಪ್ಯೂರಾಗಿ ನಾವು ಮಾಡ್ಕೊಳ್ಳೋ ಅಂಥದ್ದು. ಬಟ್ ನಮಗೆ ಟೈಮ್ ಇರಬೇಕು. ವಾರದಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರ ಅಂತಂದರೆ ವೀಕೆಂಡ್ ಅಂತೂ ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ನಿಮಗೆ ಅಂತ ನೀವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಕೊಂಡ್ರೂ ಸಾಕು. ಎವ್ರಿ ವೀಕ್ ಅಥವಾ ಒಂದು ದಿನ ಸ್ಕ್ರಬ್ ಮಾಡಿದ್ರಿ ಅಂತಂದರೆ ಒಂದು ದಿನ ಪ್ಯಾಕ್, ಈ ಥರ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ರಿಸಲ್ಟ್ ಆ್ಯಂಡ್ ನ್ಯಾಚುರಲ್ ಆಗಿಯೇ ನಿಮ್ಮ ಸ್ಕಿನ್ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಜಸ್ಟ್ 2 ಸ್ಟೆಪ್ಪು ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ. ನಾನೇನಿವತ್ತು ಸ್ಕಿನ್ ಕೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನಷ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ಕಾಫಿ ನಿಮಗೆ ಫಸ್ಟ್ ಏನು ನೀವು ಯೂಸ್ ಮಾಡ್ತೀರಾ ಆವಾಗ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಒಂದು ಡಿಫ್ರೆನ್ಸ್ನ ತುಂಬ ಬೇಗನೆ ಫಸ್ಟ್ ವಾಶ್ ಅಥವಾ ಫಸ್ಟ್ ಅಪ್ಲೈ ಮಾಡಿದಾಗಲೇ ನಿಮಗೆ ಕೊಡುತ್ತೆ. ರಾ ಮಿಲ್ಕ್ ಅಷ್ಟೇ. ರಾ ಮಿಲ್ಕ್ ಮತ್ತು ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಬಂದು ಈ ಕಾಫಿ ಪೌಡರಿಂದ ಮಾಡಿರುತ್ತೆ ಸ್ಕ್ರಬ್ ಇರ್ಬೋದು ಅಥವಾ ಪ್ಯಾಕ್ ಇರ್ಬೋದು. ಇವು ತುಂಬ ಬೇಗನೆ ನಿಮಗೆ ರಿಸಲ್ಟ್ ಕೊಡುತ್ತೆ. ಈವನ್ ಹೊರಗಡೆ ಶಾಪಿಂದ ಕ್ರೀಮ್ ಮತ್ತೊಂದು ಅಂತ ತೊಗೊಳೋದಕ್ಕಿಂತ. ಆ್ಯಂಡ್ ಕ್ರಮೇಣ ಇವನ್ನ ಬಳಸ್ತಾ ಬರೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ನ ನೀವು ನೋಡ್ಬೋದು. ಈಗ ನನ್ನ ಮೂಗು ಮೇಲೆ ಜಾಸ್ತಿ ನನಗೆ ಬ್ಲ್ಯಾಕ್ ಹೆಡ್ಸ್ ಅಂತ, ಮತ್ತು ಇಲ್ಲಿ ವೈಟ್ ಹೆಡ್ಸ್. ಸೊ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಬಂದು ಯೂಸ್ ಮಾಡ್ತಾ 2-3ನೇ ಸತಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಹಳೆಯ ಬ್ಲ್ಯಾಕ್ ಹೆಡ್ಸ್ ಇತ್ತಂತಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ಈ ಒಂದು ಬ್ಲ್ಯಾಕ್ ಹೆಡ್ಸ್ ಇವನ್ನ ರಿಮೂವ್ ಮಾಡೋವಂಥ ಸ್ಟ್ರಿಪ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ರೀಸೆಂಟಾಗಿ ಆಗ್ತಾಯಿದೆ, ಈಗ ಅಷ್ಟೇ ಸ್ಟಾರ್ಟ್ ಆಗ್ತಾಯಿದೆ ಅನ್ನೋರಿಗೆ ತುಂಬ ಬೇಗನೆ ರಿಸಲ್ಟು ಗೊತ್ತಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಕೆಮಿಕಲ್ ಇಲ್ದಲೇ ಇರುವಂಥ
ಸ್ಕಿನ್ ಕೇರ್ ಮಾಡ್ತೀವಿ ನಾವು ಮನೆಯಿಂದಲೇ ಅಂತಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಪೇಷನ್ಸ್ ಇರಬೇಕು. ಒಂದೇ ಸತಿ ನಿಮಗೆ ರಿಸಲ್ಟ್ ಬೇಕಂತ ಅಂದರೆ ಅದು ಸ್ವಲ್ಪ ಕಷ್ಟನೇ. ಈಗ ಒಂದು ಟಿಶ್ಯೂನಿಂದ ನಾನು ಫಸ್ಟು ಫೇಸ್ ವಾಶ್ ಮಾಡಿದ್ದೀನಿ. ನಾನು ಫೇಸ್ ವಾಶ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ಪೋರ್ಸ್ ಓಪನ್ ಆಗುತ್ತೆ. ಸೊ ನೀವು ಇವನ್ನೆಲ್ಲ ಅಪ್ಲೈ ಮಾಡಿದಾಗ ಫೇಸ್ಗೆ ಮತ್ತು ಏನು ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿರುತ್ತೆ ಇದೆಲ್ಲವೂ ಕೂಡ ಲೂಸ್ ಇರುತ್ತೆ. ನೀವು ಸ್ಕ್ರಬ್ ಮಾಡಿದಾಗ ಎಲ್ಲ ತುಂಬ ಬೇಗನೆ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ನ ನೀವು ಉಗುರು ಬೆಚ್ಚಗಿರೋ ನೀರಿನಿಂದ ಫೇಸ್ ವಾಶ್ ಮಾಡೋದು ಬೆಟರ್. ಈಗ ನಿಧಾನಕ್ಕೆ ನೀವು ಮಸಾಜ್ ಮಾಡಬೇಕಾಗುತ್ತೆ ಫೇಸ್ಗೆ. ಈಗ ಟಿಶ್ಯೂ ಹತ್ತಿಯಿಂದ ಫೇಸ್ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಓಕೆ, ಇವಾಗ ನಾನು ಜೇನುತುಪ್ಪ ಮತ್ತು ಕಾಫಿ ಪೌಡರ್ ಹಾಕಿದ್ದೀನಿ ಅಲ್ಲ, ಇದನ್ನು ಅಪ್ಲೈ ಮಾಡ್ತೀನಿ. ಜೇನುತುಪ್ಪ ಹಾಕೋದ್ರಿಂದ ಬಿಳಿ ಕೂದಲಾಗುತ್ತಾ, ಮುಖದಲ್ಲಿ ಬಿಳಿ ಕೂದಲು ಬರುತ್ತಾ ಅಂತ ತುಂಬ ಜನ ಕೇಳ್ತಲೇ ಇರ್ತಾರೆ. ನಾನು ಜೇನುತುಪ್ಪ ಉಪಯೋಗಿಸಿ ಮಾಡಿದಾಗ ಖಂಡಿತ ಇಲ್ಲ. ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ, ಸ್ಕಿನ್ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಒಳ್ಳೆಯದಿದೆ ಸ್ಕಿನ್ಗೆ. ಮತ್ತು ಕೂದಲಿಗೂ ಕೂಡ ಜೇನುತುಪ್ಪನ ಕೆಲವೊಂದೊಂದು ಇದರಲ್ಲಿ ಉಪಯೋಗಿಸಿರ್ತಾರೆ, ಶೈನಿಂಗ್ ಬರೋದಕ್ಕಿರ್ಬೋದು. ಸೊ ಹಾಗಾಗಿ ಇಲ್ಲ, ಜೇನುತುಪ್ಪ ಉಪಯೋಗಿಸೋದ್ರಿಂದ ವೈಟ್ ಹೇರ್ಸ್ ಆಗಲ್ಲ, ಉಬ್ಬೆಲ್ಲ ವೈಟ್ ಆಗಿಬಿಡುತ್ತಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ನನಗೆ. ಖಂಡಿತ ಇಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ನಾನು ತುಂಬ ಸತಿ ನನ್ನ ಸ್ಕಿನ್ ಕೇರಲ್ಲಿ ಜೇನುತುಪ್ಪನ ಬಳಸಿದ್ದೀನಿ. ನನ್ನ ಹಳೆಯ ವೀಡಿಯೋ ಸುಮಾರು 7-8 ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗ ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಅಂತ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ. ಈವನ್ ನೀವು ತುಟಿಗೂ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು. ಸೊ ಎಕ್ಸ್ಫೋಲಿಯೇಟ್ ಆಗುತ್ತೆ, ಏನು ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗೋದಕ್ಕೆ. ಓಕೆ, ಇವಾಗ ನೀಟಾಗಿ ಮಸಾಜ್ ಮಾಡೋಣ. ಮೇಯ್ನ್ ನಮಗೆ ಮೂಗ್ ಮೇಲೆ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಮಸಾಜ್ ಮಾಡಬೇಕು. ದೆನ್ ನಾರ್ಮಲಿ ತಗೊಂಡು ರಪನೇ ಉಜ್ಜೋದೆಲ್ಲ ಬೇಡ, ನಾರ್ಮಲಾಗೇ ನಿಧಾನಕ್ಕೆ ಮಸಾಜ್ ಮಾಡಿ. ಓಕೆ, ಒಂದು 5 ಮಿನಿಟ್ಸು ಮಸಾಜ್ ಮಾಡಿದ್ರೆ ಸಾಕು. ಅದಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರ್, ಕೋಲ್ಡ್ ವಾಟರ್ ಅಥವಾ ಉಗುರು ಬೆಚ್ಚಗಿರೋ ನೀರಿನಿಂದ ಇಲ್ಲ ನಾರ್ಮಲ್ ಪ್ಲೈನ್ ವಾಟರಿಂದ ಫೇಸ್ ವಾಶ್ ಮಾಡಿದ್ರೆ ಮುಗೀತು. ಇದನ್ನು ವಾರದಲ್ಲಿ 2 ಸತಿ ಅಥವಾ 1 ಸತಿ ನೀವು ಈ ಥರ ಮಾಡ್ಕೊಳ್ಬೋದು. ಆ್ಯಂಡ್ ರಾ ಮಿಲ್ಕಿಂದ ಫೇಸ್ ಮಸಾಜ್ ಮಾಡೋದನ್ನ ಎವ್ರಿ ಡೇ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ಸ್ಕ್ರಬ್ ಏನಿರುತ್ತೆ ಇವುಗಳನ್ನ ವಾರದಲ್ಲಿ 1 ಅಥವಾ 2 ಸತಿ ಮಾಡ್ಬೋದು. ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಬಂದು ಹೇಳ್ತೀನಿ. ಇದಕ್ಕೆ ಜಾಸ್ತಿ ಸಮಯ ಬೇಡ, 10-15 ನಿಮಿಷ ನಿಮ್ಮ ಕೈಲಿ ಇದ್ದರೆ ಸಾಕು. ಒಂದು ಒಳ್ಳೆ ಮನೆಯಲ್ಲೇ ಸ್ಕಿನ್ ಕೇರ್ನ ನೀವು ಮಾಡ್ಕೊಳ್ಬೋದು ಫಾರ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗೆ. ಓಕೆ, ಫೇಸ್ ವಾಶ್ ಮಾಡಿದ್ದೀನಿ. ಇವಾಗ ಟಿಶ್ಯೂ ಅಥವಾ ಟವೆಲಿಂದ ಫೇಸ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಫೇಸ್ಗೆ ನೀವು ನೀರು ಹಾಕ್ತಿರಲ್ವ, ನೀರು ಹಾಕ್ಕೊಂಡಾಗ ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡಿ, ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಅದು ತುಂಬ ಚೆನ್ನಾಗಿ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ಸ್ವಲ್ಪ ಹನಿ ಹಾಕಿರ್ತೀವಲ್ಲ ಫಸ್ಟು ನಾವು ಮಾಡಬೇಕಾದ್ರೆ ಸ್ಟಿಕ್ಕಿ ಅನಿಸುತ್ತೆ ಮಸಾಜ್ನ. ಸ್ಲೋಲಿ ಮಾಡಿರಿ. ಮತ್ತು ಫೇಸ್ ವಾಶ್ ಮಾಡೋಕ್ಕೆ ಹೋದಾಗ ನೀರು ಹಾಕ್ಕೊಂಡಾಗ ಸ್ವಲ್ಪ ವಾಟರಿ ಕನ್ಸಿಸ್ಟೆಂಟ್ ಆಗುತ್ತಲ್ಲ, ಅವಾಗ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ನೋಡ್ಬೋದು, ಏನು ನಿಮಗೆ ಫಸ್ಟು ಈ ಒಂದು ಕೇರ್ ಮಾಡಿದಾಗ
ಏನು ಚೇಂಜಸ್ಸು ಅನಿಸುತ್ತೆ ಅಂತ ಅಂದರೆ ಸ್ಕಿನ್ ತುಂಬ ಸಾಫ್ಟ್ ಬೇಬಿ ಸ್ಕಿನ್ ಇರುತ್ತೆ ಅಲ್ವಾ, ಆ ಥರ ತುಂಬ ಸಾಫ್ಟ್ ಅಂತ ಅನಿಸುತ್ತೆ, ಫೀಲ್ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಮತ್ತು ಬ್ರೈಟ್ನಿಂಗ್ ಅಂತ ಅನಿಸುತ್ತೆ, ಮತ್ತು ಸ್ವಲ್ಪ ನಿಮ್ಮ ಸ್ಕಿನ್ ಇಂಪ್ಯೂರಿಟೀಸಿಂದ ಹೊರಗಿದೆ ಅಂತ ಈ ಥರ ಎಲ್ಲ ಚೇಂಜಸ್ನ ನೀವು ನೋಡ್ಬೋದು. ಆ್ಯಂಡ್ ನಿಮ್ಮ ಫೇವ್ರೇಟ್ ಮಾಯ್ಶ್ಚರೈಸರ್ ಯಾವುದಿರುತ್ತೆ ಅದನ್ನು ನೀವು ಫೇಸ್ ವಾಶ್ ಮಾಡಿದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನು ಮಾಯ್ಶ್ಚರೈಸರ್ನ ಹಾಕ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ಅಷ್ಟೇ ಸದ್ಯಕ್ಕೆ ಇದು ಮಾಡೋದು, ರಬ್ ಮಾಡಿ ಜಸ್ಟ್ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅಂದರೆ ನೀವು ಹೇಳ್ತಿರಲ್ಲ ಪಾರ್ಲರಲ್ಲಿ ಹೋದಾಗ ಸ್ಕಿನ್ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಅನ್ನೋ ಥರ, ಸೊ ಹಾಗೆ ಅನಿಸುತ್ತೆ. ಆ್ಯಂಡ್ ನನ್ನ ಫೇವ್ರೇಟ್ ಲಿಪ್ಸ್ಟಿಕ್, ಇಷ್ಟೇ ಸ್ಕಿನ್ ಕೇರ್ ಅಂತ ಇನ್ನೇನೋ ಮಾಡೋದಕ್ಕೆ ಅಂತ ಹೋಗಲ್ಲ. ಸೊ ಈ ಥರ ಮಾಯ್ಶ್ಚರೈಸರು ಒಂದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ಕು ಜಸ್ಟ್ ಆಪ್ಸ್, ಇದು ಒಂಥರ ಟ್ರಾವೆಲ್ ಫ್ರೆಂಡ್ಲಿ ಆ್ಯಂಡ್ ಈ ಥರ ಇರುತ್ತೆ, ಈಸಿಯಾಗಿ ಕ್ಯಾರಿ ಮಾಡ್ಕೊಳ್ಬೋದು. ಯಾವುದೇ ಮೇಕಪ್ ಇಲ್ಲ, ಜಸ್ಟು ಮಾಯ್ಶ್ಚರೈಸರ್ ಲಿಪ್ಸ್ಟಿಕ್ ಅಷ್ಟೇ. ಸೊ ನೋಡಿ, ಈ ಥರ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಫಸ್ಟಿಂದಲೂ ನೋಡ್ಕೊಂಡ್ರಿ, ಏನು ಕೆಮಿಕಲ್ ಇಲ್ದಲೇ ಇರುವಂಥ ಪ್ರಾಡಕ್ಟ್ ಅಥವಾ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನೀವು ನಿಮ್ಮ ಸ್ಕಿನ್ ಕೇರ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೆ ಯಾವುದೇ ಮೇಕಪ್ ಅವಶ್ಯಕತೆ ಇರೋದಿಲ್ಲ. ತುಂಬ ಅರ್ಜೆಂಟ್ ಇದೆ, ಯಾವುದೋ ಫಂಕ್ಷನ್ ಇದೆ, ಯಾವುದೋ ಮದುವೆ ಇದೆ, ಎಲ್ಗೋ ಹೋಗಬೇಕು ಅಂತ ಅಂದಾಗ ಜಸ್ಟ್ ಈ ಥರ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಿಮ್ಮ ಸ್ಕಿನ್ ಕೇರ್ ಮಾಡ್ತಾ ಇದ್ದರೆ ಸೊ ಡೆಫಿನೆಟ್ಲಿ ಒಂದು ನಿಮಗೇ ತುಂಬ ಖುಷಿ ಅಂತ ಅನಿಸುತ್ತೆ ನಿಮ್ಮ ಸ್ಕಿನ್ ನೋಡಿದಾಗ. ಮತ್ತು ಇನ್ನೊಂದೇನಂತಂದರೆ ನಾವು ತೊಗೊಳ್ಳೋ ಫುಡ್ಡು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನಾವು ಹೇಗೆ ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸನ್ನು ನಮ್ಮ ಮೈಂಡನ್ನು ಹೇಗೆ ರಿಲ್ಯಾಕ್ಸ್ ಆಗಿ ಇಟ್ಟಿರ್ತೀವಿ, ಒಳ್ಳೆಯದನ್ನು ಯೋಚನೆ ಮಾಡ್ತೀವಿ, ಒಳ್ಳೆಯದ್ರ ಬಗ್ಗೆನೇ ನಾವು ಯಾವಾಗಲೂ ಅಟ್ರ್ಯಾಕ್ಟ್ ಆಗ್ತಾ ಹೋದಾಗ ನಮ್ಮ ಮುಖದ ಮೇಲೆ ಆ ಒಂದು ಪಾಸಿಟಿವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನಾನು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ನೋಡ್ಬೋದು, ಅದರಲ್ಲಿ ನನ್ನ ಸ್ಕಿನ್ ಎಷ್ಟು ಡಲ್ ಅನ್ನಿಸ್ತಾ ಇತ್ತು. ಸೊ ಇವಾಗ ನೀವು ನೋಡ್ಬೋದು ಸ್ಕಿನ್ ಕೇರ್ ಅಂತ ಮಾಡಿದ್ಮೇಲೆ ನನ್ನ ಸ್ಕಿನ್ ಎಷ್ಟು ಚೇಂಜ್ ಅನ್ನಿಸ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಪಿಂಕಿಶ್ ಅನ್ನೋ ಥರ, ಗ್ಲೋ ಅನ್ನೋ ಥರ ಸ್ಕಿನ್, ತುಂಬ ಬೇಬಿ ಸ್ಕಿನ್ ಥರ ಸಾಫ್ಟು. ಎಸ್, ತುಂಬ 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 ಚೆನ್ನಾಗಿ ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ಕಡಿಮೆ ಖರ್ಚಲ್ಲಿ ಅಥವಾ ಖರ್ಚಿಲ್ದಲೇ ಇರುವಂತಹ ಸ್ಕಿನ್ ಕೇರ್, ಹೇರ್ ಕೇರ್ ಇವುಗಳ ವಿಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.